Hello everyone and welcome back to Naughty Threads. ಇದು ಬಂದು 6th ಡಿಸೈನ್ ಔಟ್ ಆಫ್ ದ 30 ಡಿಸೈನ್ಸ್. ಸೊ ಇದನ್ನು ಮಾಡೋದಕ್ಕೆ ನಾನು ಲೇಸ್ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ 3mm ಪರ್ಲ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ನೀಡಲ್ ನಂಬರ್ 10 0.75 mm. ಸೊ ಇಲ್ಲಿ 6 ಎಳೆ ದಾರನ ನಾನು ಎಲ್ಲ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ. ಈ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಇದನ್ನು ಸೀರೆ ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. 90% ಆಫ್ ದ ಟೈಮ್ಸ್ ಎಲ್ಲ ಡಿಸೈನ್ಸು ನಾವು ಸೀರೆದು ನಾವು ಯಾವುದ್ರ ಮೇಲೆ ಹಾಕ್ತಾ ಇರ್ತೀವಿ ಅದರದ್ದು ರೈಟ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ಶುರು ಮಾಡ್ತೀವಲ್ವಾ. ಬಟ್ ಈ ಡಿಸೈನ್ ಹಾಗಲ್ಲ. ಸೊ ಇದನ್ನು ನಾವು ರಾಂಗ್ ಸೈಡಿಂದ ಶುರು ಮಾಡಬೇಕು. ಸೊ ರಾಂಗ್ ಸೈಡ್ ಸಾರಿದು ನಿಮ್ಮ ಕಡೆಗೆ ಇರಬೇಕು. ಸೊ ಈ ರೀತಿ ಗಂಟನ್ನು ಇದಕ್ಕೆ ಹಾಕ್ಕೋಬೇಕು. ಸೊ ದಾರನ ಒಂದು ಕಡೆಯಿಂದ ಎಳ್ಕೊಂಡು ಅದಕ್ಕೆ ಈ ರೀತಿ ಮ್ಯಾನ್ಯುಯಲ್ ಆಗಿ ಒಂದು 2ರಿಂದ 3 ಗಂಟು ಹಾಕೋಬೇಕು. ಏನಕ್ಕೆ ಅಂದರೆ ನಾವು ರೈಟ್ ಸೈಡ್ ಹಿಂದೆ ಇಟ್ಕೊಂಡು ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡೋ ಥರ ಮಾಡಿಕೊಂಡ್ರೆ ಗಂಟು ರೈಟ್ ಸೈಡ್ ಕಾಣಿಸುತ್ತೆ ಅಲ್ವಾ. ಸೊ ಹಾಗಾಗಿ ಗಂಟು ಕಾಣಿಸ್ಬಾರ್ದು ಅಂತ ಈ ಮೆಥಡ್ ಯೂಸ್ ಮಾಡ್ಕೋತಾ ಇರೋದು. ಇವಾಗ ನಾನು ನೋಡ್ತಾ ಇರೋದು ರಾಂಗ್ ಸೈಡ್ ಆಫ್ ದ ಲೇಸ್. ಸೊ ಇವಾಗ ಎಲ್ಲಿ ಗಂಟು ಹಾಕ್ಕೊಂಡಿರ್ತೀವೋ ಅದೇ ತೂತಲ್ಲೇ ಮತ್ತೆ ಕ್ರೋಶೆ ಹುಕ್ನ ಹಾಕ್ಕೊಂಡು ಒಂದು ಲೂಪ್ನ ಎಳ್ಕೊಂಡು ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ಸೂಜಿ ಮೇಲೆ ದಾರ ಬರುತ್ತೆ. ಅದಾದಮೇಲೆ 2ರಿಂದ 3 ಚೈನ್ ಹಾಕ್ಕೊಳ್ಳಿ. ಆದಮೇಲೆ ಒಂದ್ರ ಪಕ್ಕ ಒಂದು ಕಂಬಗಳನ್ನು ಹಾಕ್ಕೊಂಡು ಹೋಗಬೇಕು. ಸೊ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ದು ಒಂದು ಕಂಬ ಲೆಕ್ಕ. ಸೊ ಅದನ್ನು ಸೇರಿಸ್ಕೊಂಡು ಟೋಟಲ್ ಆಗಿ 6 ಕಂಬಗಳನ್ನು ಹಾಕಬೇಕು. ಸೊ ಒಂದು ಪಕ್ಕ ಒಂದು ತುಂಬ ಉದ್ದಾನೂ ಬೇಡ, ತುಂಬ ಶಾರ್ಟ್ ಲೆಂತ್ ಬೇಡ, ಮೀಡಿಯಮ್ ಸೈಜ್ಡ್ ಕಂಬಗಳನ್ನು ಹಾಕಿ ಕಂಬ ಅವ್ರ ಡಬಲ್ ಕ್ರೋಶೆ ಅಂತೀವಲ್ಲ. ಸೊ ಟೋಟಲ್ ಆಗಿ 6 ಸ್ಟಿಚ್ನ ಹಾಕಬೇಕು. ಈ ಎಲ್ಲ ಸ್ಟಿಚ್ಚು ಒಂದ್ರ ಪಕ್ಕ ಒಂದು ಬರೋ ಥರ ಹಾಕೋಬೇಕು. ಈ ಡಿಸೈನ್ ಕೂಡ ಅಷ್ಟೇ ಒಂದೇ ಒಂದು ಸ್ಟೆಪ್ಪಲ್ಲಿ ಫಿನಿಶ್ ಆಗುವಂಥದ್ದು ಆ್ಯಂಡ್ ತುಂಬ ಈಸಿಯಾಗಿ ಹಾಕುವಂತಹ ಡಿಸೈನ್. ಸೊ ಇಲ್ಲಿ ನಾನು 5 ಕಂಬ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಹಾಕಿರೋ 2 ಸ್ಟಿಚ್ ಕೂಡ ಒಂದು ಕಂಬ ಲೆಕ್ಕ ಅಲ್ವಾ. ಸೊ ಟೋಟಲ್ ಆಗಿ 6 ಆಯಿತು. ಇವಾಗ 4 ಚೈನ್ ಹಾಕ್ಕೊಂಡು ಬಟ್ಟೆನ ತಿರುಗಿಸ್ಕೊಳ್ಳಿ. ಆ 2 ಚೈನ್ ಸ್ಪೇಸ್ ಇರತ್ತಲ್ವಾ ಅಲ್ಲಿಗೆ ಒಂದೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಈ 4 ಚೈನ್ ಹಾಕ್ತಾ ಇರೋದು ಏನಕ್ಕೆ ಅಂದರೆ ನೆಕ್ಸ್ಟ್ ಸ್ಟೆಪ್ ನಾವು ವರ್ಕ್ ಮಾಡೋದಕ್ಕೆ ಜಾಗ ಬೇಕಲ್ವಾ. ಸೊ ಅದಕ್ಕೆ ಇದು ಬೇಸ್ ಲೈನ್. ಸೊ 2ನೇ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 4 ಚೈನ್ನ ಫಿಕ್ಸ್ ಮಾಡ್ಕೋಬೇಕು. ನಾಲ್ಕು ಚೈನ್ ಫಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಬೀಡನ್ನು ನೀಡಲ್ ಒಳಗೆ ತಗೊಂಡು ಬೀಡನ್ನು ಒಳಗಡೆ ಪುಷ್ ಮಾಡಿಕೊಂಡು ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಬಟ್ಟೆನ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಿದ್ದಾದ್ಮೇಲೆ ಕಂಬ ಹಾಕಿ ಇವಾಗ 4 ಚೈನ್ ಹಾಕಿರ್ತೀವಲ್ವಾ ಅಲ್ಲಿ ಒಂದು ಸ್ಪೇಸ್ ಫಾರ್ಮ್ ಆಗಿರುತ್ತೆ. ಸೊ ಅಲ್ಲಿಗೆ ಕಂಬ ಹಾಕ್ಬಿಟ್ಟು 3 ಚೈನ್ ಹಾಕಿ ಆ ಕಂಬಕ್ಕೇನೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಅದೇ ರೀತಿ ಸೇಮ್ ಆ 4 ಚೈನ್ ಸ್ಪೇಸಲ್ಲಿ ಮತ್ತೆ ಇನ್ನೊಂದು ಕಂಬ ಹಾಕಿದ ತಕ್ಷಣ ಒಂದೇ ಒಂದು ಪೀಕೋ. ಸೊ ಈ ರೀತಿ ನಾವು 5 ಪೀಕೋ ಸ್ಟಿಚ್ ಬರೋ ಥರ ಹಾಕೋಬೇಕು. ಸೊ ಪ್ರತಿ ಸರ್ತಿ ಕಂಬ ಹಾಕಿದ್ಮೇಲೆ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಅದು ಪೀಕೋ ಸ್ಟಿಚ್ ಥರ ಕಾಣುತ್ತೆ. ಸೊ ನಿಧಾನವಾಗಿ ಎಲ್ಲಾನು ಅಂದರೆ ಎಲ್ಲ ಸ್ಟಿಚಸ್ಸು ಅದೇ ಜಾಗದಲ್ಲಿ ಬರೋ ಥರ ಹಾಕ್ಕೊಂಡು ಹೋಗಬೇಕು. ತುಂಬ ಈಸಿಯಾಗಿ ಈ ಡಿಸೈನ್ನ ಹಾಕಿ ಮುಗಿಸ್ಬೋದು. ಬಿಗಿನರ್ಸ್ ಕೂಡ ಅಷ್ಟೇ ಈಸಿಯಾಗಿ ಇದನ್ನು ಮಾಡ್ಬೋದು. ಸೊ ಇಲ್ಲಿ ಟೋಟಲ್ ಆಗಿ 5 ಪೀಕೋ ಸ್ಟಿಚ್ ಬರಬೇಕು. 3 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಅದೇ ಸ್ಪೇಸಲ್ಲಿ ಒಂದು ಕಂಬ ಆದಮೇಲೆ ಮತ್ತೆ 3 ಚೈನ್ ಸ್ಟಿಚ್, ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ. ಸೊ ಇವಾಗ 1 2 3 4 5 ಆಗಿದೆ. ಲಾಸ್ಟಲ್ಲಿ ಜಸ್ಟ್ ಒಂದೇ ಒಂದು ಕಂಬನ ಹಾಕಬೇಕು. ಲಾಸ್ಟ್ ಕಂಬ ಹಾಕ್ತೀವಲ್ವ ಅದಕ್ಕೆ ಪೀಕೋ ಸ್ಟಿಚ್ ಹಾಕಬಾರ್ದು. ಸೊ ಇಷ್ಟಾದರೆ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಬೀಡು ರೈಟ್ ಸೈಡಲ್ಲಿ ನೀಟಾಗಿ ವಿಸಿಬಲ್ ಆಗಿರುತ್ತೆ. ನಾವು ಇನ್ ಕೇಸ್ ರೈಟ್ ಸೈಡ್ನ ನಮ್ಮ ಕಡೆಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಬೀಡ್ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ಈ ಡಿಸೈನ್ನ ರಾಂಗ್ ಸೈಡಿಂದ ಶುರು ಮಾಡಬೇಕು ಅಷ್ಟೆ. ಸೊ ಸ್ವಲ್ಪ ಅದು ಎಲ್ಲಿಗೆ ಲಾಸ್ಟ್ ಕಂಬ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಅದೇ ಪಾಯಿಂಟಿಂದ ಮತ್ತೆ ಕಂಬಗಳನ್ನು ಹಾಕೋದಕ್ಕೆ ಶುರು ಮಾಡಬೇಕು. ಇವಾಗ 6 ಕಂಬ ಹಾಕೋಬೇಕು. ಒಂದ್ರ ಪಕ್ಕ ಒಂದು
6 ಕಂಬಗಳನ್ನು ಹಾಕೋಬೇಕು. ಎಲ್ಲ ಕಂಬಗಳು ಒಂದೇ ಒಂದು ಲೆಂತಲ್ಲಿ ಹಾಕಿ, ಒಂದು ಉದ್ದ ಒಂದು ಚಿಕ್ಕದಾದರೆ ಚೆನ್ನಾಗಿರಲ್ಲ, ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಟೈಮ್ ತಗೊಂಡು ಎಲ್ಲ ಕಂಬಗಳು ಒಂದೇ ಒಂದು ಲೆಂತಲ್ಲಿ ಬರೋ ಥರ ಹಾಕ್ಕೋಬೇಕು. ಈ ಡಿಸೈನ್ ಕೂಡ ಅಷ್ಟೇ ತುಂಬ ಬೇಗ ಹಾಕಿ ಮುಗಿಸ್ಬೋದು. ಆ್ಯಂಡ್ ನಿಮಗೆ 2 ಕಲರ್ಸಲ್ಲಿ ಹಾಕೋದಾದರೆ ಒಂದು 5 ಇಂಚಷ್ಟು ಉದ್ದ ಒಂದು ಕಲರಲ್ಲಿ, ನೆಕ್ಸ್ಟ್ 5 ಇಂಚಸ್ ಇನ್ನೊಂದು ಕಲರಲ್ಲಿ ಹಾಕೋಬೋದು. ಸೊ ಇನ್ಮೇಲೆ 6 ಕಂಬ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ಹಾಕಿರ್ತೀವಲ್ವ, ಅದು ಕೂಡ ಒಂದು ಕಂಬ ಲೆಕ್ಕನೇ, ಅದಕ್ಕೆ ಅಂತ ನಾನು 5 ಹಾಕಿದ್ದು. ಇವಾಗ 6 ಕಂಬ ಹಾಕೊಂಡಿದ್ದೀನಿ. 6 ಕಂಬ ಹಾಕಿದಾದ್ಮೇಲೆ 4 ಚೈನ್ ಹಾಕ್ಕೊಂಡು ಬಟ್ಟೆನ ತಿರುಗಿಸಿ ಫಸ್ಟ್ ಕಂಬ ಇರುತ್ತಲ್ವ, ಫಸ್ಟ್ ಕಂಬದ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಫಿಕ್ಸ್ ಮಾಡಬೇಕು. ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಆಗಿದ ತಕ್ಷಣ ಒಂದೇ ಒಂದು ಬೀಡ್ನ ಹಾಕೊಳ್ಳಿ. ಬೀಡ್ ಹಾಕ್ಕೊಂಡು ಅದನ್ನು ಚೈನ್ ಹಾಕಿ ಲಾಕ್ ಮಾಡಲೇಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಕಂಬ ಹಾಕೋದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಪ್ರತಿ ಸತಿ ಒಂದು ಕಂಬ ಆದಮೇಲೆ ಒಂದು ಪೀಕೋ ಸ್ಟಿಚ್ ಹಾಕಬೇಕು. ತುಂಬ ಉದ್ದ ಎಳಿಯೋಕ್ಕೆ ಹೋಗಬೇಡಿ. ಕಂಬ ಮೀಡಿಯಮ್ ಸೈಜಲ್ಲಿ ಹಾಕಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಂಬ ಆದಮೇಲೆ ಮತ್ತೆ 3 ಚೈನು, ಆ ಕಂಬಕ್ಕೇನೆ ಒಂದೇ ಒಂದು ಸಿಂಗಲ್ ಕ್ರೋಶೆ. ಸೊ ಇದೇ ರೀತಿ ಮತ್ತೆ ನೆಕ್ಸ್ಟ್ ಒಂದು ಕಂಬ ಆದಮೇಲೆ 3 ಚೈನು, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಸೊ ಟೋಟಲ್ ಆಗಿ 5 ಪೀಕೋ ಬರೋ ಥರ ಹಾಕೋಬೇಕು. 5 ಕೂಡ ಅಷ್ಟೇ ಎಲ್ಲ ಒಂದೇ ಜಾಗದಲ್ಲೇ ಹಾಕಬೇಕು. ಸೊ ಇದು 3ನೇ ಕಂಬ ಆ್ಯಂಡ್ 3ನೇ ಪೀಕೋ ಸ್ಟಿಚ್. ನೆಕ್ಸ್ಟ್ ಬಂದು ಇದು 4th ಡಬಲ್ ಕ್ರೋಶೆ, ಮತ್ತೆ 3 ಚೈನು, ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ. ಸೊ ನೆಕ್ಸ್ಟ್ ಒಂದು ಕಂಬ ಮತ್ತೆ ಒಂದು ಪೀಕೋಗೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ರೆ ಅದೇ ಪೀಕೋ ಆಗುತ್ತೆ. ಸೊ ಲಾಸ್ಟಲ್ಲಿ ಮಾತ್ರ ಜಸ್ಟ್ ಒಂದು ಕಂಬ ಹಾಕಬೇಕು, ಇದಕ್ಕೆ ಪೀಕೋ ಹಾಕಬಾರ್ದು. ಸೊ ಟೋಟಲ್ ಆಗಿ 5 ಪೀಕೋ, ಒಂದು ಕಂಬ ಮಾತ್ರ ಎಕ್ಸ್ಟ್ರಾ ಹಾಕಬೇಕು. ನೋಡಿ ರೈಟ್ ಸೈಡಲ್ಲಿ ಈ ರೀತಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬಾ ಯುನೀಕಾಗಿ ಕಾಣಿಸುವಂತಹ ಡಿಸೈನ್. ಇದು ಕೂಡ ಅಷ್ಟೇ, ಯಾರೋ ಒಬ್ರು ರಿಕ್ವೆಸ್ಟ್ ಮಾಡಿದ್ರು ಫೋಟೋ ಕಳಿಸ್ಬಿಟ್ಟು ಈ ಡಿಸೈನ್ನ ಶೇರ್ ಮಾಡಿ ಅಂತ. ಸೊ ಹಾಗಾಗಿ ಈ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಡಿಸೈನ್ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಸೀರೆ ಪಲ್ಲುಗೆ ಜಿಗ್ಜ್ಯಾಗ್ ಅವ್ರ ಪೀಕೋ ಮಾಡಿರಲೇಬೇಕು. ಆ್ಯಂಡ್ ಈ ಪಾಯಿಂಟ್ನ ನಾನು ಇನ್ನೊಂದ್ಸತಿ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಡಿಸೈನ್ ಮಾಡುವಾಗ ರಾಂಗ್ ಸೈಡ್ ಆಫ್ ದ ಸಾರಿ ನಮ್ಮ ಕಡೆಗಿರಬೇಕು. ನೀವು ಇನ್ ಕೇಸ್ ರೈಟ್ ಸೈಡ್ ನಿಮ್ಮ ಕಡೆಗೆ ಇಟ್ಕೊಂಡು ಮಾಡಿದ್ರೆ ಬೀಡು ಕಾಣಲ್ಲ. ಸೊ ಬೀಡ್ ಕಾಣಿಸ್ಬೇಕು ಅನ್ನೋದಾದರೆ ನಾವು ರಾಂಗ್ ಸೈಡ್ನ ನಮ್ಮ ಕಡೆಗೆ ಇಟ್ಕೊಂಡು ರೈಟ್ ಸೈಡ್ನ ಹಿಂದೆ ಇಟ್ಕೊಂಡು ವರ್ಕ್ ಮಾಡಬೇಕು. ಆವಾಗ ಬೀಡ್ ನೀಟಾಗಿ ಕಂಪ್ಲೀಟಾಗಿ ಕಾಣಿಸುತ್ತೆ. ಅದೊಂದೇ ಕಾರಣ ನಾವು ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಇನ್ಯಾವುದು ಬೇರೆ ಕಾರಣ ಇಲ್ಲ. ಸೊ ನೀವೇ ಡಿಫ್ರೆನ್ಸ್ ನೋಡ್ಬೋದು. ಬ್ಯಾಕ್ ಸೈಡು ಬೀಡು ಫುಲ್ಲಾಗಿ ಕಾಣುತ್ತೆ, ನಮ್ಮ ಕಡೆ ಇರೋದು ಬೀಡು ಕಂಪ್ಲೀಟಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಈ ಮೆಥಡಲ್ಲಿ ಈ ಡಿಸೈನ್ನ ಮಾಡಿರೋದು. ಸೊ ಆಲ್ಮೋಸ್ಟ್ ಕೊನೆಗೆ ರೀಚ್ ಆಗಿದ್ದೀನಿ. ಇನ್ನೊಂದು ಹಾಕ್ಬಿಟ್ರೆ ಡಿಸೈನ್ ಫಿನಿಶ್ ಆಗುತ್ತೆ. ಸೊ ನೀವು ಯಾರಾದರೂ ಕ್ರೋಶೆ ಬರದೇ ಇರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದು ನಿಮಗೆ ಕ್ರೋಶೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ನನ್ನ ವಾಟ್ಸ್ಯಾಪ್ ನಂಬರ್ಗೆ ಮೆಸೇಜ್ ಹಾಕಿ ಯಾವ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಿಮ್ಮ ಅನುಕೂಲಕ್ಕೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೂತ್ಕೊಂಡು ಕಲಿಬೋದು ಅಂತ ನಾನು ಗೈಡ್ ಮಾಡ್ತೀನಿ. ಎಲ್ಲ ವೀಡಿಯೋಸು ಅಂದರೆ ಎಲ್ಲ ಕೋರ್ಸಸ್ಸು ಪ್ರೀ ರೆಕಾರ್ಡೆಡ್ ಆಗಿದೆ. ಸೊ ಯಾವುದೇ ರೀತಿ ಡೆಡ್ಲೈನ್ಸ್ ಇಲ್ಲ, ಯಾವುದೇ ರೀತಿಯ ಫಿಕ್ಸ್ಡ್ ಟೈಮಿಂಗ್ ಕೂಡ ಇಲ್ಲ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ವಾಟ್ಸ್ಯಾಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮಗೆ ಕಲಿಯೋ ಆಸಕ್ತಿ ಇದ್ದರೆ ನಾನು ಮುಂದಿನ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿಗೆ ನಾನು ಶೇರ್ ಮಾಡ್ತಾ ಇರೋದು 6th ಡಿಸೈನ್. ನೀವು ಪ್ರೀವಿಯಸ್ 5 ಡಿಸೈನ್ಸ್ ಮಿಸ್ ಮಾಡ್ಕೊಂಡಿದ್ದು ನೋಡಿರಲಿಲ್ಲ ಅಂದರೆ ನನ್ನ ಚಾನಲ್ ಪೇಜ್ಗೆ ಹೋಗ್ಬಿಟ್ಟು ವೀಡಿಯೋಸ್ ಅಂತ ಆಪ್ಷನ್ ಇರುತ್ತಲ್ವ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋಸು 1 by 1 ಲೈನಾಗಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ನೀವು ನೋಡ್ಬೋದು. ಎಲ್ಲ ಡಿಸೈನ್ಸು ನೋಡಿ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ.
ಸೊ ಈ ಡಿಸೈನ್ ಅಷ್ಟೇ ಯಾವ ರೀತಿ ಸೀರೆಗೆ ಸೂಟ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ಸೀರೆಯಲ್ಲಿ ತುಂಬ ಕಮ್ಮಿ ಕಲರ್ಸ್ ಇದ್ದಾಗ ಆ್ಯಂಡ್ ಸಿಂಪಲ್ ಸ್ಯಾರೀಸ್ಗೆ ಸೂಟ್ ಆಗುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಕೂಡ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಪ್ರಾಪರ್ ಪಟು ಸ್ಯಾರೀಸ್ಗೆ ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಪರ್ಲ್ ಯೂಸ್ ಮಾಡಿದ್ದೀನಿ. ಪರ್ಲ್ ಬದಲು ಪುಟ್ಟದಾಗಿರುವಂತಹ ಯಾವ ಬೇಕಿದ್ರೂ ಆ ಬೀಡ್ನ ನೀವು ಯೂಸ್ ಮಾಡ್ಕೋಬೋದು. ಪರ್ಲೇ ಮಾಡಬೇಕು ಅಂತ ಏನಿಲ್ಲ, ನೀವು ಚಿಕ್ಕದಾಗಿರುವಂತಹ ಗೋಲ್ಡ್ ಬೀಡ್ ಆಗಲಿ ಅಥವಾ ಕ್ರಿಸ್ಟಲ್ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಈ ಡಿಸೈನ್ಗೆ ಬೀಡ್ ಸೈಜ್ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿ ಹಾಕ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಚಿಕ್ಕದಾಗಿರುವಂತಹ ಬೀಡ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆ್ಯಂಡ್ ಟೈಮ್ ಕೂಡ ಅಷ್ಟೇ, ತುಂಬ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಈ ಡಿಸೈನ್ ತುಂಬ ಬೇಗನೆ ಹಾಕಿ ಮುಗಿಸ್ಬಿಡ್ಬೋದು. ಸೊ ಇಲ್ಲಿ ನೋಡಿ, ಹಾಕ್ತಾ ಹಾಕ್ತಾ ಒಂದು ದಾರ ಫಿನಿಶ್ ಆಯಿತು. ಸೊ ಇನ್ನೊಂದು ಎರಡೇ ಸ್ಟಿಚ್ಗೆ ಕಮ್ಮಿ ಬಿತ್ತು. ಸೊ ಹಾಗಾಗಿ ನಾನು ಇನ್ನೊಂದು ರೀಲಿಂದ ಈ ರೀತಿ ಎರಡನ್ನೂ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅಷ್ಟೇ, ಇನ್ ಕೇಸ್ ನೀವು ಸೀರೆ ಹಾಕುವಾಗ ಈ ರೀತಿ ದಾರ ಖಾಲಿ ಆದಾಗ ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಥ್ರೆಡ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ 4 ಪೀಕೋ ಹಾಕಿದ್ದೀನಿ. ಲಾಸ್ಟಲ್ಲಿ ಒಂದು ಕಂಬ ಇನ್ನೊಂದು ಪೀಕೋ ಸ್ಟಿಚ್ ಹಾಕಿ ಒಂದು ಕಂಬ ಹಾಕಿದ್ರೆ ಮುಗ್ದೋಗುತ್ತೆ. ಆ್ಯಂಡ್ ಇದು ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಇದ್ದಾಗ ಒಂದು ಸ್ವಲ್ಪ ಗ್ಲೂ ತೊಗೊಂಡು ನಾವು ಅದನ್ನು ಫಿಕ್ಸ್ ಮಾಡ್ಕೋಬೋದು. ಸೊ ಆವಾಗ ಗಂಟು ಬಿಚ್ಚೋಗೋ ಚಾನ್ಸಸ್ ಕೂಡ ಇರಲ್ಲ. ಸೊ ಇದೇ ರೀತಿ ಲಾಸ್ಟಲ್ಲಿ ಒಂದು ಕಂಬನ ಹಾಕ್ಬಿಟ್ಟು ನಾನು ಈ ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಕಂಬ ಹಾಕಿದ್ದೀನಿ. ಅದಾದಮೇಲೆ ಒಂದೇ ಒಂದು ಚೈನ್ ಹಾಕೋತಾ ಇದ್ದೀನಿ. ಚೈನ್ ಹಾಕ್ಕೊಂಡು ನಾನಿಲ್ಲಿ ಥ್ರೆಡ್ನ ಕಟ್ ಮಾಡಿಕೊಂಡು ಗಂಟು ಹಾಕ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟೇ ಥ್ರೆಡ್ನ ಇಟ್ಕೊಂಡು ಎಕ್ಸಸ್ ಥ್ರೆಡ್ನ ಕಟ್ ಮಾಡಿ ಗ್ಲೂ ಹಾಕಿ ಫಿಕ್ಸ್ ಮಾಡಿದ್ರೆ ಈ ಡಿಸೈನ್ ಫಿನಿಶ್ ಆಯಿತು. ಸೊ ನೋಡಿ, ಈ ರೀತಿ ಸೂಜಿ ಮೇಲಿರೋ ದಾರನ ಎಳ್ಕೋಬೇಕು. ಎಳ್ಕೊಂಡು ಒಂದು 2 ರಿಂದ 3 ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಒಂದು ಅರ್ಧ ಇಂಚಷ್ಟು ಬಿಡಲೇಬೇಕು. ಯಾಕಂದರೆ ಇದು ರೇಷ್ಮೆ ದಾರ ಅಲ್ಲ. ಗಂಟಿಗೆ ತುಂಬ ಹತ್ರ ಕಟ್ ಮಾಡಿದ್ರೆ ಅದು ಗಂಟು ಓಪನ್ ಆಗಿಬಿಡುತ್ತೆ. ಓಪನ್ ಆದರೆ ಇನ್ನೆಲ್ಲ ಹಾಕಿರೋ ಸ್ಟಿಚಸ್ಸು ಬಿಚ್ಚೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ 1/4 ಇಂಚಿಂದ ಅರ್ಧ ಇಂಚಷ್ಟು ದಾರ ಈ ರೀತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ದಾರ ಖಾಲಿ ಆಯಿತು ಅಂತ ಹಾಕಿದ್ನಲ್ಲ ಗಂಟು, ಅದರದ್ದು ಕೂಡ ನಾನು ಎಕ್ಸ್ಟ್ರಾ ಥ್ರೆಡ್ನ ಈ ರೀತಿ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಸೇರಿಸ್ಬಿಟ್ಟು ರಾಂಗ್ ಸೈಡ್ಗೆ ಗ್ಲೂ ಮಾಡಿದ್ರೆ ಫಿನಿಶಿಂಗ್ ತುಂಬಾ ನೀಟಾಗಿರುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೂಡ ನೋಡಿ ಒಂದಷ್ಟು ದಾರ ಇದೆ ಅಲ್ವಾ, ಅದನ್ನು ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಗ್ಲೂ ಮಾಡಿಬಿಟ್ರೆ ನಮಗೆ ಎಲ್ಲಿ ಗಂಟಿದೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಈ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ನ ಎಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿದಾಗ ಫಿನಿಶಿಂಗ್ ತುಂಬಾ ನೀಟಾಗಿರುತ್ತೆ. ಸ್ಪೆಷಲಿ ಫಾರ್ ಬಿಗಿನರ್ಸ್ ಈ ಟಿಪ್ಸ್ ಎಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಖಂಡಿತ ನೀವು ಇದನ್ನು ಫಾಲೋ ಮಾಡಿದಾಗ ಆಟೋಮ್ಯಾಟಿಕಲಿ ಫಿನಿಶಿಂಗ್ ತುಂಬಾ ನೀಟಾಗಿರುತ್ತೆ. ಸೊ ಲಾಸ್ಟಲ್ಲಿ ಕೂಡ ಇದೇ ರೀತಿ ಒಂದು ಸ್ಮಾಲ್ ಡ್ರಾಪ್ ಆಫ್ ಗ್ಲೂ ಹಾಕ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿದಾಗ ಎಲ್ಲೂ ದಾರ ಕಾಣಿಸಲ್ಲ. ಆ್ಯಂಡ್ ಪಿಂಕ್ ಮೇಲೆ ಪಿಂಕೇ ಹಾಕ್ತಾ ಇದ್ದೀವಲ್ವಾ, ಸೊ ಹಾಗಾಗಿ ಗಂಟು ಎಲ್ಲಿದೆ ಅಂತ ಕೂಡ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಸೊ ಈ ರೀತಿ ಅದ್ರ ಮೇಲೇ ಫಿಕ್ಸ್ ಮಾಡಿದ್ರೆ ಆಗೋಯ್ತು. ಅದು ನೀಟಾಗಿ ಒಣಗಿದ ಮೇಲೆ ಅದು ಎಲ್ಲೂ ಕಾಣಿಸಲ್ಲ. ಸೊ ನೋಡಿ, ರೈಟ್ ಸೈಡು ಇದು ಆ್ಯಕ್ಚುಲಿ. ಸೊ ಸ್ವಲ್ಪ ವೇವ್ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ನಿಮ್ಮ 2 ಅಂಗೈ ಮಧ್ಯದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಒತ್ತಿದ್ರೆ ಸಾಕು, ನೀಟಾಗಿ ಕಾಣಿಸುತ್ತೆ. ಸೊ ಈ ಡಿಸೈನ್ ಕೂಡ ಅಷ್ಟೇ, ನನಗೆ ಪರ್ಸ್ನಲಿ ಔಟ್ಕಮ್ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಂಪಲ್ ಸ್ಯಾರೀಸ್ಗೆ ಆರ್ ಸಿಂಪಲ್ ಡಿಸೈನ್ಸ್ ಇಷ್ಟಪಡೋರಿಗೆ ನೀವು ಈ ಥರ ಡಿಸೈನ್ನ ಸಜೆಸ್ಟ್ ಮಾಡ್ಬೋದು. ಸೊ ಇದಕ್ಕೆ ಆಲ್ಮೋಸ್ಟ್ ಕುಚ್ಚಿಲ್ಲ. ಆ್ಯಂಡ್ ಬೀಡ್ಸ್ ಕೂಡ ಅಷ್ಟೇ, ಜಸ್ಟ್ ಒಂದೊಂದು ಬೀಡ್ ಮಾತ್ರನೇ ಯೂಸ್ ಮಾಡಿರೋದು. ಆ್ಯಂಡ್ ಇದು ಪ್ಲಾಸ್ಟಿಕ್ ಬೀಡ್ ಆಗಿರೋದ್ರಿಂದ ಇದು ಕಲರ್ ಹೋಗುತ್ತೆ ಅನ್ನೋ ಭಯ ಕೂಡ ಇಲ್ಲ. ಸೊ ನೀವು ಅಕಾರ್ಡಿಂಗ್ಲಿ ಯಾವ ಥರ ಸೀರೆಗೆ ಬೇಕೋ ಆ ಥರ ಸೀರೆಗೆ ನೀವು ಇದನ್ನು ಮಾಡ್ಬೋದು. ಇದು ಬಂದು ಪ್ರೀವಿಯಸ್ ಡಿಸೈನ್. ಇನ್ ಕೇಸ್ ನೀವು ಈ ವಿಡಿಯೋನ ನೋಡಿರಲಿಲ್ಲ ಅಂದರೆ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಐ ಥಿಂಕ್ ಈ ವಿಡಿಯೋಲ್ಲಿ ಇಷ್ಟೇ. ನಿಮ್ಗೆ ಏನಾದರೂ ರಿಕ್ವೆಸ್ಟ್ ಇದ್ದರೆ ವಾಟ್ಸ್ಯಾಪ್ಗೆ ನೀವು ಫೋಟೋನ ಶೇರ್ ಮಾಡಿ, ಅದರ ವಿಡಿಯೋನ ನಾನು ಆದಷ್ಟು ಬೇಗ ಮಾಡಿ ಹಾಕ್ತೀನಿ.